ಬ್ಯಾಟರಾಯನಪುರದಲ್ಲಿ ತೆರಿಗೆ ಕಟ್ಟದ ಐಷಾರಾಮಿ ಕಾರು ಮಾಲೀಕರಿಗೆ ಆರ್ಟಿಒ ಅಧಿಕಾರಿಗಳು ಬಿಗ್ ಶಾಕ್ ನೀಡಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿದ್ದ ಅನ್ಯ ರಾಜ್ಯದ ನೋಂದಣಿಯಾಗಿದ್ದಂತಹ ಐಷಾರಾಮಿ ಕಾರಿಗೆ ತೆರಿಗೆ ಪಾವತಿ ಮಾಡಿರಲಿಲ್ಲ. ಆರ್ಟಿಒ ಅಧಿಕಾರಿಗಳು ಎಂಟ್ರಿ ಕೊಡ್ತಾ ಇದ್ದಂಗೆ ಸ್ವಯಂ ಪ್ರೇರಿತರಾಗಿ ಕಾರು ಮಾಲೀಕರು ತೆರಿಗೆ ಪಾವತಿಗೆ ಮುಂದಾಗಿದ್ದಾರೆ. ಹಾಸನ ನಗರದಲ್ಲಿರುವಂತಹ ನಟ ಯಶ್ ತಾಯಿ ಪುಷ್ಪ ಮನೆ ಕಾಂಪೌಂಡ್ ತೆರವು ಸಂಬಂಧ ಜಿಪಿಎ ಹೋಲ್ಡರ್ ದೇವರಾಜ್ ವಿರುದ್ಧ ದೂರು ನೀಡಲಾಗಿತ್ತು. ಇದೀಗ ಹಾಸನ ಬಡಾವಣೆ ಠಾಣೆಗೆ ಯಶ್ ತಾಯಿ ಪುಷ್ಪ ವಕೀಲರೊಂದಿಗೆ ಆಗಮಿಸಿದ್ದಾರೆ. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಒಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನು ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ಮನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಪ್ರಸಾದ್ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಒಂದು ವೇಳೆ ಅದರಲ್ಲಿ ಏನೋ ನಾವ್ ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದ್ರು ಆಗಿದ್ದು ನಾವು ಆತರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ. ಧಾರಾಳ ನಿಮಗೆ ಖರ್ಚು ಕೊಡ್ತೀನಿ ನಾನು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಡ್ಡಿ ಮೇಲೆ ಹಲ್ಲೆ ಪ್ರಕರಣ ಮತ್ತು ಬಿಜೆಪಿ ಶಾಸಕಿ ಭಾಗೀರಥಿ ಮುರಳಯ್ಯ ಶ್ರದ್ಧಾಂಜಲಿ ಫೋಟೋ ಹಾಕಿ ವಿಕೃತಿ ಹಿನ್ನೆಲೆ ಈಗ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆಯನ್ನು ನಡೆಸಲಾಯಿತು. ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳುವಂತೆ ಬಿಜೆಪಿ ಮಹಿಳಾ ಮೋರ್ಚಾ ಆಗ್ರಹಿಸಿದೆ. ಯಾದಗಿರಿಯಲ್ಲಿ ಕ್ರೀಡಾಂಗಣದ ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆ ನಡೆಸಿದಂತಹ ಖೇಲೋ ಇಂಡಿಯಾ ಕ್ರೀಡಾಪಟು ಮೇಲೆ ಪ್ರಕರಣ ದಾಖಲಿಸಲಾಗಿದೆ. ಪ್ರತಿಭಟನೆ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಇಬ್ಬರ ಮೇಲೆ ಕೇಸ್ ದಾಖಲಾಗಿದೆ. ಡಿಸಿ ಕಚೇರಿ ಸೆಕ್ಯೂರಿಟಿ ಗಾರ್ಡ್ ಸುರೇಶ್ ದೂರಿನ ಮೇರೆಗೆ ಕ್ರೀಡಾಪಟು ಲೋಕೇಶ್ ರಾಠೋಡ್ ಹಾಗೂ ಪುನೀತ್ ರಾಜ್ ಕಮತಗಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ನಾನೊಬ್ಬ ಸಮಾಜಕ್ಕೋಸ್ಕರ ಅಥವಾ ನನ್ನ ಕ್ರೀಡಾದಲ್ಲಿ ನನಗೆ ಹೆಸರು ಬರಬೇಕು ಅಥವಾ ನಮ್ಮ ಯಾದಗಿರಿ ಡಿಸ್ಟ್ರಿಕ್ಟ್ ಮುಂದೆ ಬರಬೇಕು ಅಷ್ಟೇ ನಾನು ಕಷ್ಟಪಡ್ತಾ ಇರೋದು. ಅವರವರು ಅಜೆಂಡಾ ಇಟ್ಕೊಂಡು ಏನೋ ಮಾಡಿದ್ದಾರೆ. ಇವಾಗ ನನಗೆ ವಿಷಯ ಗೊತ್ತಾಗ್ತಾ ಇದೆ. ಬಿಕಾಸ್ ಅವರು ಟ್ವೀಟ್ ಮಾಡಿದ್ರಂತೆ ಪ್ರಿಯಾಂಕ್ ಖರ್ಗೆ ಸಾರ್ಗೆ ಅವ್ರ ವಿರುದ್ಧ ಏನೋ ಮಾಡಿದ್ರಂತ ನನಗೆ ಈಗ ಕಿವಿಗೆ ಬೀಳ್ತಾ ಇರೋದು. ಬಟ್ ಇದಕ್ಕೆ ಅದು ನನಗೆ ಏನು ಸಂಬಂಧ ಇಲ್ಲ. ನಾನು ವಿಡಿಯೋ ಮಾಡಿ ಜಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಹೊರತು ಅವ್ರ ಪಕ್ಷ ಇವ್ರ ಪಕ್ಷ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿಚಾರ ಸಂಬಂಧ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮಲ್ಲಿ ಕೂಡ ಕನ್ನಡೇತರರು ಬಹಳಷ್ಟು ಮಂದಿ ಇದ್ದಾರೆ. ಅವರಿಗೂ ನಾವು ಶಾಲೆ ನಡೆಸ್ತಾ ಇದ್ದೇವೆ. ತೆಲುಗು ಶಾಲೆ, ಮಲಯಾಳಿ ಶಾಲೆ, ಹಿಂದಿ ಶಾಲೆ ಇದೆ. ಅವರು ಆ ರೀತಿ ಮಾಡಿದರೆ ನಮ್ಮ ರಾಜ್ಯದಲ್ಲೂ ಕೂಡ ಅವರ ಶಾಲೆಗಳ ಮೇಲೂ ಕ್ರಮವನ್ನು ತಗೊಳ್ಳೋದು ಅನಿವಾರ್ಯ ಅಂತ ಹೇಳಿದ್ದಾರೆ. ಕನ್ನಡ ಶಾಲೆಗಳಿಗೆ ಒಂದು ಆತಂಕ ಬರ್ತಾ ಇದೆ ಕೇರಳದಲ್ಲಿ ಅಂತೇಳಿ. ಏಕೆಂದರೆ ಅಲ್ಲಿ ಮಲಯಾಳಂನೇ ಜಾಸ್ತಿ ಬಳಸಬೇಕು ಕನ್ನಡ ಶಾಲೆಗಳಲ್ಲೂ ಕೂಡ ಮಲಯಾಳಂನಲ್ಲೇ ಪಾಠ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ನೀತಿ ಆಗ್ತಾಯಿದೆ ಅಂತೇಳಿ ಎಲ್ಲ ಕೇಳಿ ಬರ್ತಾಯಿದೆ. ಈಗ ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲಿ ಕನ್ನಡೇತರರು ಭಾಳಷ್ಟು ಸಂಖ್ಯೆಯಲ್ಲಿದ್ದಾರೆ. ಅವ್ರಿಗೂ ನಾವು ಶಾಲೆ ನಡೆಸ್ತಾ ಇದ್ದೀವಿ. ಈಗ ತೆಲುಗು ಶಾಲೆ ಇದೆ, ಮಲಯಾಳಿ ಶಾಲೆಯೂ ಇರ್ಬೋದು, ಹಿಂದಿ ಶಾಲೆಗಳು ಬೇರೆ ಇದೆ. ಆ ಶಾಲೆಗಳಲ್ಲಿ ಎಂಥ ಒಂದು ನೀತಿ ಇದೆ ಅಂದರೆ ಅವರು ಅದೇ ಭಾಷೆಯಲ್ಲಿ ಬೋಧನೆ ಮಾಡಿದ್ರು ಒಂದು ಭಾಷೆ ಕನ್ನಡ ಕಲಿಬೇಕು ಅಂತ ಕಡ್ಡಾಯ. ಯಾವುದೇ ರೀತಿಯಲ್ಲಿ ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಆ ರೀತಿ ಇರಬೇಕಾಗುತ್ತೆ. ಕೊಡಗಿನಲ್ಲೂ ಕೂಡ ಅಕ್ರಮ ಬಾಂಗ್ಲಾದೇಶ ವಲಸಿಗರಿದ್ದಾರೆ ಅಂತ ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ಕರ್ನಾಟಕ ಬಾಂಗ್ಲಾದೇಶದವರೆಗೆ ಸೂಕ್ತ ಜಾಗ ಎನಿಸಿದೆ. ಉದ್ಯೋಗ ಅಚ್ಚುಕಟ್ಟಾಗಿ ಕಾನೂನು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದ್ದಾರೆ. ನಮ್ಮ ಸಮಸ್ಯೆ ಸುಮಾರು ಒಂದು 6 ತಿಂಗಳು ಹಿಂದೆನೇ ಎತ್ತಿದೆ. ನಮ್ಮ ಕೊಡಗೂಲು ಕೂಡ ಈ ಸಮಸ್ಯೆ ಭಾಳ ದೊಡ್ಡದಾಗಿದೆ. ನಮ್ಮ ಇಡೀ ಒಂದು ವಿರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಕಡೆ ಇದು ಕೆಲವು ದಾಖಲೆಗಳು, ಕೆಲವು ಪ್ರಕರಣಗಳು ನಾವು ನೋಡಿದ್ದೀವಿ. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಈಗಾಗಲೇ ನೋಡಿದ್ದೀರ ಈ ಒಂದು ಕೋಗಿಲೆ ಲೇಔಟ್ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತ.
ಸೊ ಇದು ಭಾಳ ಒಂದು ನಾನು ಕೂಡ ಟ್ವಿಟ್ಟರಲ್ಲಿ ಒಂದು ವಿಡಿಯೋ ಹಾಕಿದೆ. ಕೆಲವು ಬಾಂಗ್ಲಾದೇಶಿಗಳು ಇಲ್ಲೇ ಸೂಕ್ತವಾದಂಥ ಜಾಗ ನಮಗೆ ಉದ್ಯೋಗ ಸಿಕ್ಕೋದಕ್ಕೆ ಕರ್ನಾಟಕ, ಯಾಕೆಂದರೆ ಬೇರೆ ರಾಜ್ಯ ಇವತ್ತು ಅಚ್ಚುಕಟ್ಟಾಗಿ ತಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಫ್ರೀ ಆಗಿದೆ, ಬಂದು ಇಲ್ಲೇ ಇರಿ ಅಂತ ಬಾಂಗ್ಲಾದೇಶಿಗಳು ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಈ ರಾಜ್ಯ ಸರ್ಕಾರದ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆಗ್ರಹ. ಚಿಕ್ಕಮಗಳೂರಲ್ಲಿ ಮುಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಕಾಡಾನೆ ಹಾವಳಿ ಮಿತಿ ಮೀರಿದೆ. ಚಾರ್ಮಾಡಿ ಘಾಟ್ನಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿದ್ದು ಆನೆ ಕಂಡು ವಾಹನ ಸವಾರರು ಕಂಗಾಲಾಗಿದ್ದರು. ಕೆಲವರು ವಾಹನವನ್ನು ತಿರುಗಿಸಿಕೊಂಡು ಹಿಂತಿರುಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕರ ಜೊತೆಗೆ ಸಂಘಟನಾ ಸಭೆ ನಡೆಸಿದರು. ಸಭೆಯಲ್ಲಿ ಆರ್ ಅಶೋಕ್, ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಗೋವಿಂದ ಕಾರಜೋಳ, ಚಲವಾದಿ ನಾರಾಯಣಸ್ವಾಮಿ, ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಸೇರಿ ಹಲವರು ಭಾಗಿಯಾಗಿದ್ದರು. ಕಾಸರಗೋಡಿನಲ್ಲಿ ಕನ್ನಡ ವರ್ಸಸ್ ಮಲಯಾಳಂ ವಾರ್ ಜೋರಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸಿಎಂ ಸಿದ್ದರಾಮಯ್ಯ, ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ ಜಾರಿ ಮಾಡ್ತಿದ್ದಾರೆ. ಕೇರಳದ ಸರ್ಕಾರದ ನಡೆ ವಿರೋಧ ಹೋರಾಟವನ್ನು ನಾವು ಮಾಡ್ತೀವಿ. ದೆಹಲಿಗೆ ನಿಯೋಗ ತೆಗೆದುಕೊಂಡು ಹೋಗುವ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಪತ್ರ ಬರೆದಿದ್ದೀನಿ, ನಾನು ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ, ನಾನು ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ, ನಾನು ಹೋರಾಟ ಪ್ರಾರಂಭ ಮಾಡ್ತೀವಿ. ಕೇರಳದ್ದೇ ನಾನು ಹೇಳ್ತಾ ಇರೋದು. ಪತ್ರ ಬರೆದಿದ್ದೀನಿ, ನಾನು ಹೋರಾಟ. ಬಿಜೆಪಿ ಕಾರ್ಯಕರ್ತೆ ಸುಜಾತಾ ವ್ಯವಸ್ಥರ ಪ್ರಕರಣ ಸಂಬಂಧ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಐಡಿ ಟೀಮ್ ಬೀಡು ಬಿಟ್ಟಿದೆ. ಅತಿಥಿ ಗೃಹಕ್ಕೆ ಸಿಐಡಿ 2 ತಂಡಗಳು ಆಗಮಿಸಿದ್ದು ಪ್ರಕರಣದ ಕುರಿತು ಇನ್ಸ್ಪೆಕ್ಟರ್ ಕರೆಪ್ಪಹಟ್ಟಿ ವಿಚಾರಣೆ ನಡೆಸಲಾಗ್ತಾ ಇದ್ದಾರೆ. ಇನ್ನು ಕರೆಪ್ಪಹಟ್ಟಿ ಈ ಹಿಂದೆ ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದರು. ವರ್ಗಾವಣೆಗೊಂಡಿದ್ದ ಕರೆಪ್ಪಹಟ್ಟಿ ಕರೆಸಿಕೊಂಡು ಸಿಐಡಿ ವಿಚಾರಣೆ ನಡೆಸ್ತಾ ಇದೆ. ಬಳ್ಳಾರಿ ಗಲಭೆ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದನ್ನ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಸ್ವಾಗತಿಸಿದ್ದಾರೆ. ಪ್ರಕರಣವನ್ನು ಸಿಐಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಿ. ಘಟನೆ ನಡೆದು 10 ದಿನ ಆದರೂ ಕೂಡ ಶಾಸಕ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ. ನಮ್ಮ ಮನೆ ಹತ್ರ ಬಂದು ಗಲಾಟೆಯನ್ನು ಮಾಡಿದ್ರು. ಆದರೆ ಈ ಸಿಐಡಿ ಯಾವ ಥರ ತನಿಖೆಯನ್ನು ಮಾಡುತ್ತೆ ಅನ್ನೋದನ್ನು ಗಮನಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ನೋಡಿ 10 ದಿನ ಆಯಿತು. ಭರತ್ ರೆಡ್ಡಿ ಅವರು DSP ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು. ಭರತ್ ರೆಡ್ಡಿ ಅವರು 1000 ಜನನ SP ಸರ್ಕಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಯವರೆಗೆ ಕರ್ಕೊಂಡ್ಬಂದು ಗಲಾಟೆ ಮಾಡಿದ್ದಾರೆ ಅಂಥೇಳಿ DSP ಅವರು ಒಂದು ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಯಾಕೆ ಅದನ್ನು ಇವ್ರನ್ನ ಭರತ್ ರೆಡ್ಡಿನ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಮಾಡಬೇಕಾಯ್ತು ಇಷ್ಟೊತ್ತಿಗೆ, ಆದರೂ ಕೂಡ ನೀವು ಮಾಡ್ತಾ ಇಲ್ಲ. ಹಂಗಾಗಿ ಈ ಒಂದು CID ತನಿಖೆ ನಿಷ್ಪಕ್ಷವಾಗಿ ಆದರೆ ಮಾತ್ರ ನಮ್ಮ ಒಂದು ಸ್ವಾಗತ ಇರುತ್ತೆ. ನಿಷ್ಪಕ್ಷವಾಗಿ ಇಲ್ಲ ಅಂತಂದರೆ ಮಾತ್ರ ಇದನ್ನು ಮತ್ತೆ CBIಗೆ ವಹಿಸಬೇಕು ಅಂತೇಳಿ ನಮ್ಮ. ಹಾಸನದಲ್ಲಿ JDS ಬಿಜೆಪಿಯಲ್ಲೇ ಹೊಂದಾಣಿಕೆ ಬೆರುಕು ಎಂಬ ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ನಾಯಕ CT ರವಿ ಕೌಂಟರ್ ಕೊಟ್ಟಿದ್ದಾರೆ. ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರ ಸಂಬಂಧ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೀವಿ. ಮುಖ್ಯಮಂತ್ರಿ ಭವಿಷ್ಯದ ಬಗ್ಗೆ, ರಾಜಕಾರಣದ ಬಗ್ಗೆ, ಭವಿಷ್ಯದ ಬಗ್ಗೆ ಖಾತ್ರಿ ಇಲ್ಲದವರು ಬಿಜೆಪಿ ಭವಿಷ್ಯದ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಳ್ಳಾರಿ ಗಲಭೆ ಪ್ರಕರಣವನ್ನ ಸಿಐಡಿಗೆ ವಹಿಸಿರುವಂತಹ ಸರ್ಕಾರದ ನಿರ್ಧಾರವನ್ನು ಮಾಜಿ ಸಚಿವ ಶ್ರೀರಾಮುಲು ಸ್ವಾಗತಿಸಿದ್ದಾರೆ. ಮೊದಲಿನಿಂದಲೂ ಗಲಾಟೆ ಕುರಿತು ದಾಖಲೆ ಇವೆ, ಹೀಗಾಗಿ ಪಾರದರ್ಶಕವಾಗಿ ತನಿಖೆ ಮಾಡಬೇಕು. ಪ್ರಾರಂಭದಿಂದ ಹತ್ಯೆಯಾಗುವವರೆಗೂ ಎಲ್ಲ ಘಟನೆ ನಮ್ಮ ಕಣ್ಮುಂದೆ ನಡೆದಿದೆ ಅಂತ ಕಿಡಿಕಾರಿದ್ದಾರೆ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಭಾಳ ಪಾರದರ್ಶಕವಾಗಿ ನಾವಿದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು CID ಏನು ಕೊಟ್ಟಿದ್ದಾರೋ, ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ. ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೆನೋ CID ತನಿಖೆ ಒಂದು ಕಡೆ ನಲೀರಿ, ಬೇಡನಕ್ಕೆ ಹೋಗಲ್ಲ. ನನ್ನ ಹತ್ತಿರ ಇರುವಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಈ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ ಅಂತ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟು. ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶ ಅದ್ದೂರಿ ಚಾಲನೆ ಸಿಕ್ಕಿದೆ. ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮಾವೇಶ ನಡೀತಾ ಇದ್ದು ಸ್ಪೀಕರ್ UT ಖಾದರ್, ಸಂಸದ ಬ್ರಿಜೇಶ್ ಚೌಟಾ, ಕಾಗೇರಿ ಸಚಿವರಾದ ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿಯಾಗಿದ್ದಾರೆ. ಇನ್ನು
ಸಮಾವೇಶವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತೆ ವ್ಯವಸ್ಥರ ಪ್ರಕರಣ ಸಂಬಂಧಿಸಿದಂತೆ ಒಟ್ಟು 3 ತಂಡಗಳಾಗಿ ಸಿಐಡಿ ತಂಡ ತನಿಖೆಯನ್ನು ಪ್ರಾರಂಭಿಸಿದೆ. ಸಿಐಡಿ ಎಸ್ಪಿ ಶಾಲು ಅವರ ನೇತೃತ್ವದಲ್ಲಿ ಒಂದು ತಂಡದಿಂದ ಕಮಿಷನರ್ ಕಚೇರಿಯಲ್ಲಿ ತನಿಖೆಯನ್ನು ನಡೆಸಿದರೆ ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದಲ್ಲಿ ಎಲ್ಲಾ ಕಡತಗಳ ಪರಿಶೀಲನೆ ಮತ್ತು ಸಂಗ್ರಹ ಮಾಡ್ತಾ ಇದೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಸಂಗ್ರಹವಾಗ್ತಾ ಇದೆ. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಇಂದು ನಡೀತಿದ್ದಂತಹ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ ಪತ್ರಿಕೆ ಸೋರಿಕೆಯ ಕೂಡ ಆಗಿರತಕ್ಕಂಥದ್ದು. ಬೆಳಗ್ಗೆ 10 ಗಂಟೆಗೆ ಪರೀಕ್ಷೆ ಇತ್ತು, ಆದರೆ 8 ಗಂಟೆ ಹೊತ್ತಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಅವ್ಯವಸ್ಥೆಗೆ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಮಾತುಗಳು ಕೇಳಿ ಬರ್ತಿವೆ. ಪಿಯುಸಿ ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಸಚಿವ ಮಧು ಬಂಗಾರಪ್ಪ, ಪ್ರಶ್ನೆ ಪತ್ರಿಕೆಯ ಲೀಕ್ ತಡೆಗಟ್ಟಲು ಮೊಬೈಲ್ ಮೂಲಕ ಪ್ರಶ್ನೆ ಪತ್ರಿಕೆ ಕಳಿಸುವಂತಹ ವಿಧಾನ ಅನುಸರಿಸಲಾಗ್ತಾ ಇದೆ. ಆದಾಗ್ಯೂ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈಗಾಗಲೇ ತನಿಖೆ ಆರಂಭಗೊಂಡಿದೆ. ಯಾರ ಮೊಬೈಲ್ ಕೋಡ್ನಿಂದ ಪತ್ರಿಕೆ ಹರಿದಾಡಿದೆ ಅಂತ ಗೊತ್ತಾಗಲಿದೆ ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ. ಪ್ರಶ್ನೆ ಸೋರಿಕೆ ಅಂದ್ರೆ ಅದು ಪ್ರಿಪ್ರೇಟರಿ, ಇದು ಅದನ್ನ ಮೊಬೈಲ್ ಮೂಲಕನೇ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಡ್ಸ್ಗೆ ಕಳಿಸ್ಕೊಡ್ತಾರೆ. ಅದು ಶಿವಮೊಗ್ಗ ಮತ್ತೆ ಗುಲ್ಬರ್ಗಾದಲ್ಲಿ ಪ್ರಿಪ್ರೇಟರಿ ಇದೆ, ಫೈನಲ್ ಅಲ್ಲ. ನೀವು ತಿಳ್ಕೊಳ್ಳಿ, ಅದು ಕನ್ಫ್ಯೂಷನ್ ಆಗಬಾರದು. ಸೊ ಅದು ಯಾವ ಹಂತದಲ್ಲಾಗಿದೆ, ಎಲ್ಲಾಗಿದೆ ಅನ್ನೋದನ್ನ ಅದು ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಷ್ಟು ವರ್ಷ ಏನಾಗೋದು, ಎಲ್ಲಿ ಸೋರಿಕೆ ಆಗುತ್ತೆ, ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇರಲ್ಲ. ಈ ಸತಿ ಏನಂದ್ರೆ ಅದಕ್ಕೊಂದು ಕೋಡ್ ಇದೆ, ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೋಡಲ್ಲಿ ಗೊತ್ತಾಗಿದೆ, ಅವ್ರನ್ನ ಆಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಆಗ್ಲೇ ಹೇಳಾಯ್ತು. ಗುಲ್ಬರ್ಗ ಮತ್ತೆ ಇಲ್ಲಿ ಇಟ್ಸ್ ಎ ಮೊಬೈಲ್ ಬೇಸ್ಡ್ ಇದ್ರದ್ದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಟೀಸರ್ ವಿರುದ್ಧ ದೂರು ದಾಖಲಾಗಿದೆ. ಟೀಸರ್ನಲ್ಲಿ ಅಶ್ಲೀಲ ಕಂಟೆಂಟ್ ಬಳಕೆ ಮಾಡಲಾಗಿದ್ದು ಇದು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಅಂತ ವಕೀಲ ಲೋಹಿತ್ ಹನುಮಪ್ಪು ದೂರು ನೀಡಿದ್ದಾರೆ. ಚಲನಚಿತ್ರ ಟೀಸರ್ಗಳಿಗೂ ಸಹ ಸೆನ್ಸಾರ್ ಪ್ರಮಾಣಪತ್ರ ಮತ್ತು ಮಾರ್ಗಸೂಚಿ ಕಡ್ಡಾಯ ಮಾಡಬೇಕು. ವಯಸ್ಕ ಅಥವಾ ಸ್ಪಷ್ಟ ವಿಷಯವಿರುವಂತಹ ಟೀಸರ್ಗಳಿಗೆ ಎ ಪ್ರಮಾಣಪತ್ರ ಅಥವಾ ಸ್ಪಷ್ಟ ವಯೋಮಿತಿ ಎಚ್ಚರಿಕೆಯನ್ನ ಕಡ್ಡಾಯಗೊಳಿಸಬೇಕು. ಇಲ್ಲವಾದರೆ ಸೆನ್ಸಾರ್ ಮಂಡಳಿ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಮುನೇಕೊಳಲು ಬಾಂಗ್ಲಾ ವಲಸಿಗರ ಅಡ್ಡೆಯಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. 7 ಎಕರೆ ಜಾಗದಲ್ಲಿ 2,000 ಜನಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಗರು ಇದ್ದು ಮಿನಿ ಗ್ರಾಮ ಮಾಡಿಕೊಂಡಿದ್ದಾರೆ. ಅಂಗನವಾಡಿ, ಕಟಿಂಗ್ ಶಾಪ್ ಇದ್ದು ನೂರಾರು ಮಕ್ಕಳ ಜೊತೆಗೆ ವಾಸವಾಗಿದ್ದಾರೆ. ಸಿಡಿ ಫ್ಯಾಕ್ಟರಿ ಮಾಲೀಕ ಅಂತ ಜೆಡಿಎಸ್ಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಡಿಕೆಶಿ ಹೆಸರು ಉಲ್ಲೇಖಿಸದೆ ಸಿಡಿ ಫ್ಯಾಕ್ಟರಿ ಮಾಲೀಕ ಅಂತ ಜೆಡಿಎಸ್ ಟೀಕಿಸಿತ್ತು. ಆದರೆ ಇದಕ್ಕೆ ಬ್ಲೂ ಬಾಯ್ಸ್ ಪಾರ್ಟಿ ಎಂದು ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಬ್ಲೂ ಫಿಲ್ಮ್ ನಿರ್ಮಾಪಕರು, ನಿರ್ದೇಶಕರು, ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ನಿಮ್ಮ ಹುಡುಗನ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಆಗಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕಾಸರಗೋಡಿನಲ್ಲಿ ಮಲಯಾಳಂ ಕಡ್ಡಾಯಗೊಳಿಸುವ ಕುರಿತು ಕೇರಳ ಸರ್ಕಾರ ಮಸೂದೆ ಜಾರಿಗೆ ಮುಂದಾಗಿದೆ. ಈ ಬಗ್ಗೆ ಹಾವೇರಿ ನಗರದಲ್ಲಿ ಪ್ರತಿಕ್ರಿಯಿಸಿದಂತಹ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್, ಯಾವುದೇ ಭಾಷೆಯ ದ್ವಂದ್ವ ನೀತಿಯನ್ನು ಅನುಸರಿಸುವುದು ಸರಿಯಲ್ಲ, ಸಂವಿಧಾನಿಕವಾಗಿ ಕೇರಳ ಸರ್ಕಾರ ಮಾಡಿರೋದು ತಪ್ಪು ಅಂತ ಹೇಳಿದ್ದಾರೆ. ಸರ್ವಿಸ್ ರಸ್ತೆ ತಡೆಗೋಡೆಗೆ ಶಾಲಾ ಬಸ್ ಡಿಕ್ಕಿಯಾದ ಘಟನೆ ದಾವಣಗೆರೆ ನಗರದ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ನಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿ 25 ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲಲಿತಾ ಇಂಟರ್ನ್ಯಾಷನಲ್ ಶಾಲೆಗೆ ಸೇರಿದಂತಹ ಬಸ್ ಆಗಿದ್ದು ಮಧ್ಯಾಹ್ನ ಮಕ್ಕಳನ್ನು ಡ್ರಾಪ್ ಮಾಡುವ ಸಂದರ್ಭದಲ್ಲಿ ಅಪಘಾತವಾಗಿದೆ. ತಡೆಗೋಡೆ ಇಲ್ಲದಿದ್ದರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಸ್ ಉರುಳಿ ಬೀಳ್ತಿತ್ತು. ಸದ್ಯ ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ. ಹುಬ್ಬಳ್ಳಿಯಲ್ಲಿ ಮಹಿಳೆಯ ವ್ಯವಸ್ಥರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗದಗದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾಡಳಿತದ ಮುಂದೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದ್ದು ದಲಿತ ಮಹಿಳೆಯ ವ್ಯವಸ್ಥೆಗೊಳಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಂಜನಗೂಡಿನಲ್ಲಿ ಅಪ್ರಾಪ್ತೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಅಪ್ರಾಪ್ತೆ ತಂದೆ ಅಳಲನ್ನು ತೋಡಿಕೊಂಡಿದ್ದಾರೆ. ನನ್ನ ಮಗಳ ಸಾವಿಗೆ ಆದಿತ್ಯ ಕಾರಣ. ಆತನ ಕಾಟದಿಂದಲೇ ನನ್ನ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ನನ್ನ ಮಗಳ ಫೋಟೋವನ್ನು ಡಿಪಿಗೆ ಹಾಕಿಕೊಂಡಿದ್ದ, ಆದ್ದರಿಂದಲೇ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಸಾವಿಗೆ ನಾನು ನ್ಯಾಯ ಸಿಗುವವರೆಗೂ ಕೂಡ ಹೋರಾಡ್ತೇನೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ರಿಯೇಟ್ ಮಾಡಿಕೊಂಡು ಇಬ್ಬರು ಫೋಟೋನು ಸೋಷಿಯಲ್ ಮೀಡಿಯಾ ಅವನ್ನ ಡಿ ಪಿಲಿ ಹಾಕ್ಕೊಂಡು ಹರಿಬಿಟ್ಟಿದ್ದಾನೆ ಸರ್.
ಅದನ್ನು ನಾವು ಇದೇ ಅವನು ಮೊದಲು ಲವ್ ಮಾಡ್ತಿದ್ದಂಥ ಹುಡುಗಿ ಬಂದು ನಮ್ಗೆ ಹೇಳ್ತು, ಈ ಥರ ಡಿಪಿಲಿ ಹಾಕೊಂಡಿದ್ದಾನೆ ಅಂಕಲ್, ನೀವು ಏನು ಕೇಳಲ್ವ ಅಂತ. ಆಗ ಇವಳು ಅದನ್ನೆಲ್ಲ ನೋಡಿ ಮಾನಸಿಕವಾಗಿ ನೊಂದ್ಕೊಂಡಿದ್ದಾಳೆ. ಸರ್ ಇವನು ನನ್ನ ಬಿಡಲ್ಲ, ಇನ್ನು ನಾನು ಇದನ್ನು ಹೇಳೋಕ್ಕೂ ನನಗೆ ಧೈರ್ಯ ಇಲ್ಲ ಇದರಲ್ಲಿ ಸರ್. ಮಾನಸಿಕವಾಗಿ ನೊಂದು ಆ ಟಿ ಪಿ ಫೋಟೋನೇ ಕಾರಣ ಸರ್ ಅವಳು ಸಾವಿಗೆ. ಆ ಟಿ ಪಿ ಫೋಟೋ ನೋಡಿದ್ದೆ ಅವಳು ಮಾನಸಿಕ ಜರ್ಜರಿದಾಗ ನೊಂದು ಅವಳು ನಾನು ಇರಬಾರ್ದು, ನಾನು ಅವನು ಬಿಡಲ್ಲ, ನಮ್ಮ ಮನೇಲೂ ನನ್ನ ಇದಕ್ಕೆ ಒಪ್ಕೊಳ್ಳಲ್ಲ ಅಂದಾಗ ಅವಳಿಗೆ ತೋರಿಸಿದ್ರೆ ಒಡಿಶಾದ ರೂರ್ಕೆಲಾದಲ್ಲಿ 9 ಸೀಟಿನ ವಿಮಾನ ಪತನವಾಗಿದೆ. ಅದೃಷ್ಟವಶಾತ್ ವಿಮಾನದಲ್ಲಿದ್ದವರು ಬಚಾವಾಗಿದ್ದಾರೆ. 6 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ನ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಪವಿತ್ರ ಗಂಗಾ ನದಿಯಲ್ಲಿ ಮಿಂದೆದ್ದು ಪುನೀತರಾಗಿದ್ದಾರೆ. ಇನ್ನೇನು ಕೇಂದ್ರ ಬಜೆಟ್ ಮಂಡನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಜನವರಿ 28, 2026ರಿಂದ ಏಪ್ರಿಲ್ 2, 2026ರವರೆಗೆ ವಿವಿಧ ಹಂತಗಳಲ್ಲಿ ಬಜೆಟ್ ಅಧಿವೇಶನ ನಡೆಯಲಿದೆ. ಫೆಬ್ರವರಿ 1ರಂದು ಹಣಕಾಸು ಸಮೀಕ್ಷೆ ಮಂಡನೆಯಾಗಲಿದ್ದು ಇದಾದ ನಂತರ ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಇದು ಈ ವರ್ಷದ ಮೊದಲ ಅಧಿವೇಶನವಾದ್ದರಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣದಿಂದ ಆರಂಭವಾಗಲಿದೆ. ಅಯೋಧ್ಯೆ ರಾಮಮಂದಿರವು ಭಾರೀ ಹೈಡ್ರಾಮಕ್ಕೆ ಸಾಕ್ಷಿಯಾಗಿದೆ. ರಾಮಮಂದಿರ ಆವರಣದಲ್ಲಿ ಕಾಶ್ಮೀರದ 3 ಯುವಕರು ನಮಾಜ್ ಮಾಡಲು ಯತ್ನಿಸಿದ್ದಾರೆ. ಕೂಡಲೇ ಭದ್ರತಾ ಸಿಬ್ಬಂದಿ ಯುವಕರನ್ನು ತಡೆದು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಅಯೋಧ್ಯೆ ರಾಮಮಂದಿರ ಆವರಣದಲ್ಲಿ ನಮಾಜ್ಗೆ ಯತ್ನಿಸಿದಂತಹ ಕಾಶ್ಮೀರ ಮೂಲದ ಯುವಕನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರು ಈ ಯುವಕ ಯಾರು ಮತ್ತು ಯಾವಾಗ ಬಂದಿದ್ದ ಎಂಬುದರ ಕುರಿತು ತನಿಖೆ ನಡೆಸ್ತಾ ಇದ್ದಾರೆ.